ಮನುಕುಲದ ಒಳಿತಿಗಾಗಿ ಧರೆಗಿಳಿದ ದೊರೆ ಇವರು. ಅದು ಎಂತಹದೇ ದೆವ್ವ ಭೂತ ಪಿಸಾಚಿಗಳಿದ್ದರೂ ಇಲ್ಲಿ ಪರಿಹಾರ ಸಿಗುವಂತ ಪುಣ್ಯ ಕ್ಷೇತ್ರವಿದು. ಎಸ್ ಗೈಸ್, ವೆಲ್ಕಮ್ ಟು ಉಕ್ಕಡಗಾತ್ರಿ. ಈ ಕರಿಬಸವೇಶ್ವರ ಸ್ವಾಮಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಎಂಬ ಪುಣ್ಯ ಕ್ಷೇತ್ರದಲ್ಲಿ ನೆಲೆ ಊರಿದ್ದಾರೆ. ಅದೆಷ್ಟೋ ಜನಗಳಿಗೆ ದೆವ್ವ ಭೂತಗಳು ಸುಳ್ಳು ಎಂದು ಹೇಳುವ ಜನಗಳಿದ್ದಾರೆ. ಅಂತವರ ಮಧ್ಯೆ ಈ ಪುಣ್ಯ ಕ್ಷೇತ್ರವನ್ನು ನಂಬಿ ಬಂದವರಿಗೆ ಆಧಾರ ದೊರಕಿದೆ. ಅಂತವರ ಮಧ್ಯೆ ಈ ಪುಣ್ಯ ಕ್ಷೇತ್ರವನ್ನು ನಂಬಿ ಬಂದವರಿಗೆ ಇಲ್ಲಿ ನ್ಯಾಯ ದೊರಕಿದೆ. ಈ ದೇವಸ್ಥಾನ ನೆಲೆ ಊರಿರುವುದು ತುಂಗಭದ್ರಾ ನದಿಯ ತಟದಲ್ಲಿ. ಈ ಪವಿತ್ರ ತುಂಗಭದ್ರಾ ತಾಯಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ಒಂದಿಗೆ ಸೇರುತ್ತಾಳೆ. ಇಂತಹ ಪವಿತ್ರ ನದಿಯನ್ನು ನಮ್ಮ ಜನಗಳು ಪ್ಲಾಸ್ಟಿಕ್ ಇತ್ಯಾದಿ ಪದಾರ್ಥಗಳನ್ನು ನದಿಗೆ ಹಾಕಿರುವುದನ್ನು ನೋಡಿದರೆ ತುಂಬಾ ಬೇಜಾರಾಗುತ್ತದೆ. ಆದಷ್ಟು ಪ್ಲಾಸ್ಟಿಕ್ ಬಟ್ಟೆಗಳನ್ನು ನದಿಗೆ ಬಿಸಾಡುವುದನ್ನು ಕಡಿಮೆ ಮಾಡಿ ಆ ತುಂಗಭದ್ರಾ ತಾಯಿಯನ್ನು ಸ್ವಚ್ಛವಾಗಿಡಿ. ತುಂಗಭದ್ರಾ ತಾಯಿಯನ್ನು ಸ್ವಚ್ಛವಾಗಿ ಇಡುವುದು ನಮ್ಮ ಕರ್ತವ್ಯ. ಸ್ವಚ್ಛವಾಗಿ ಇಡೋಣ ಅಂತ ಹೇಳುತ್ತಾ ಬನ್ನಿ ಅಜ್ಜಯ್ಯನ ದರ್ಶನ ತೆಗೆದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಒಂದೇ ವಿಚಾರಕ್ಕೆ ಬೇಜಾರಾಗಿರುವುದು ಏನೆಂದರೆ ಈ ದೇವಸ್ಥಾನದ ಕಟ್ಟಡವನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಪೂರ್ಣಗೊಳಿಸುತ್ತಿದ್ದಾರೆ. ಇಲ್ಲಿ ಉತ್ತಮ ರೀತಿಯ ಶೌಚಾಲಯಗಳನ್ನು ಏರ್ಪಡಿಸಿದ್ದಾರೆ. ಆದರೆ ಇವುಗಳನ್ನು ನಮ್ಮ ಜನಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರಾ? ಒಂದು ಸಾರ್ತಿ ನೀವೇ ನೋಡಿ. ಈ ತರ ಗುಟ್ಕಾ ಪಾನ್ ಪರಾಗ್ಗಳನ್ನು ತಿಂದು ಎಲ್ಲೆಂದರಲ್ಲಿ ಉಗುಳಿ ಸ್ವಚ್ಛತೆಯನ್ನು ಹಾಳು ಮಾಡುತ್ತಿದ್ದಾರೆ. ಇದು ಏನಾದರೂ ನಿಮ್ಮ ಮನೆ ಆಗಿದ್ದರೆ, ಇಲ್ಲ ಅಂದರೆ ಇದು ಏನಾದರೂ ನಿಮ್ಮ ಮನೆ ಶೌಚಾಲಯ ಆಗಿದ್ದರೆ ಇದೇ ರೀತಿ ಉಗುಳುತ್ತಿದ್ದೀರಾ? ಈ ತರ ಗುಟ್ಕಾ ತಿಂದು ಉಗುಳುವ ಜನಗಳನ್ನು ಮತ್ತು ಗುಟ್ಕಾಗಳನ್ನು ದೇವಸ್ಥಾನದ ಆವರಣದಲ್ಲಿ ಬ್ಯಾನ್ ಮಾಡಬೇಕು. ನಿಮ್ಮ ಮನೆಗೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಗುಟ್ಕಾ ತಿಂದು ಉಗುಳಿದರೆ ಅದನ್ನು ಯಾವ ರೀತಿ ಸಹಿಸಿಕೊಳ್ಳಲಾಗುವುದಿಲ್ಲವೋ ಅದೇ ರೀತಿ ಈ ತರ ಗುಟ್ಕಾ ತಿಂದು ಉಗುಳುವ ಜನಗಳನ್ನು ನೋಡಿದರೆ ಅವರಿಗೆ ಸರಿಯಾದ ಎಚ್ಚರಿಕೆ ನೀಡಿ ಮತ್ತು ದೇವಸ್ಥಾನವನ್ನು ಶುಚಿಯಾಗಿಡಿ. ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಪ್ರೋತ್ಸಾಹವಿರಲಿ.